ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ವಾಭಾವಿಕ ಸಂಖ್ಯೆಗಳಂದರೆ ನಿಮ್ಗೆ ಗೊತ್ತಿರುವ ಹಾಗೆ 1, 2, 3, 4, 5, 6 ಇವನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಮತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಬಂದುಬಿಟ್ಟು n × n+1/2. ಇದು ಅದ್ರ ಮೊತ್ತ ಕಂಡುಹಿಡಿಯುವ ಸೂತ್ರ. ಈ ಸೂತ್ರ ಯಾವ ಥರ ಬಂದಿರ್ಬೋದು ಅಂತ ನೋಡೋಣವಾ. ನಿಮಗೆ ಇದು 1, 2, 3, 4, 5, 6 ಎನ್ವರೆಗೂ ಇದು ಯಾವ ಥರ ಕಾಣ್ತೈತೆ ಅಂದರೆ ಅಂಕಗಣಿತ ಪ್ರಗತಿ ಥರ ಕಾಣ್ತೈತೆ, ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ ಕಾಣ್ತೈತೆ. ನಿಮಗೆ ಗೊತ್ತಿರುವ ಹಾಗೆ ಅಂಕಗಣಿತ ಪ್ರಗತಿ ಮೊತ್ತ ಕಂಡುಹಿಡಿಯುವ ಸೂತ್ರ ಸಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ n/2 a + l. n ಅಂದರೆ ಆ ಸರಣಿ ಆ ಅಂಕಗಣಿತದ ಪ್ರಗತಿಯಲ್ಲಿರುವ ಒಟ್ಟು ಸಂಖ್ಯೆಗಳು ಎಷ್ಟಪ್ಪ ಇದ್ದಾವೆ ಅಂದರೆ n ಸಂಖ್ಯೆಗಳಿದ್ದಾವೆ /2. ಇದು ಮೊದಲ ಸಂಖ್ಯೆ ಏನಪ್ಪ ಅಂತಂದರೆ 1 ಮತ್ತು ಕೊನೆಯ ಸಂಖ್ಯೆ ಮೊತ್ತ ಏನಪ್ಪ ಅಂತಂದರೆ ಅದು ಕೊನೆಯ ಸಂಖ್ಯೆ ಯಾವುದಪ್ಪ ಅಂದರೆ n, ಅಂದರೆ n/2 1 + n. ಇದನ್ನು ಯಾವ ಥರ ಬರ್ಕೋದು n+1/2. ಇದು ಸೂತ್ರ ಅಂಕಗಣಿತ ಪ್ರಗತಿಯ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬಳಸ್ಕೊಂಡು ಸಹ ಈ ಸೂತ್ರ ಬಂದಿರ್ಬೋದು. ಮತ್ತು ಗಣಿತ ಅಂದರೆ ಒಂಥರ ಹೆಂಗೆ ಅಂತಂದರೆ ಒಂದಕ್ಕೊಂದು ಬಹಳ ಅವಿನಾಭಾವ ಸಂಬಂಧ ಇದ್ದಾವೆ. ಗಣಿತದಲ್ಲ ಆಗಲಿ ಅಥವಾ ಜೀವನದಲ್ಲ ಆಗಲಿ ಆ ಸಂಬಂಧವನ್ನು ಸುಭದ್ರವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಧನ್ಯವಾದಗಳು. ಶುಭ ದಿನ.